ಕೇಂದ್ರ ಸರ್ಕಾರದ ವಿರುದ್ಧ ಹೋಟೆಲ್ ಮಾಲೀಕರು ಇದೀಗ ಗರಂ ಆಗಿದ್ದಾರೆ. ಏಕಾಏಕಿ ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆಗೆ ಕಿಡಿ ಕಾರ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಹೋಟೆಲ್ ಮಾಲೀಕರು ಗರಂ. ಏಕಾಏಕಿ ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆ. ಹೀಗಾದ್ರೆ ನಾವೇನ್ ಮಾಡೋದು? ಸರಿ ಸುಮಾರು 991 ರೂಪಾಯಿನಷ್ಟು ದರ ಏರಿಕೆ ಮಾಡಿದ್ದಾರೆ. ಇದರಿಂದ ಹೋಟೆಲ್ ಉದ್ಯಮಕ್ಕೆ ಬಹುದೊಡ್ಡ ಪೆಟ್ಟು. ಕೇಂದ್ರ ಸರ್ಕಾರ ಕೂಡಲೇ ದರ ಪರಿಷ್ಕರಣೆ ಮಾಡಬೇಕು. ಸತ್ತಿ ಹೋಟೆಲ್ ಮಾಲೀಕ ರಾಘವೇಂದ್ರ ಶೆಟ್ಟಿ ಆಗ್ರಹವನ್ನ ಮಾಡಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ ಮಾಲೀಕರು ಗರಂ ಆಗಿದ್ರೆ ಒಂದೇ ಸಮನೆ ಈ ರೀತಿಯಾಗಿ ಬೆಲೆ ಏರಿಕೆ ಆದ್ರೆ ಇನ್ನು ನಾವು ಏನ್ ಮಾಡೋದು? ಹಾಗಂತ ಇವ್ರ ಬೆಲೆ ಏರಿಕೆ ಮಾಡಿದಾರಂತ ನಾವು ತಿಂಡಿ ಊಟದ ಬೆಲೆಯನ್ನ ಏರಿಕೆ ಮಾಡಕ್ಕಾಗಲ್ಲ. ಹಂಗೇನಾದ್ರೂ ಮಾಡಿದ್ರೆ ಜನ ಹೋಟೆಲ್ಗೆ ಬರಲ್ಲ, ಇದರಿಂದ ಮತ್ತಷ್ಟು ಲಾಸು. ಈ ರೀತಿ ಎಲ್ಲ ಆಗುತ್ತೆ. ಬಟ್ ಇದನ್ನ ಮತ್ತೆ ಕೇಂದ್ರ ಸರ್ಕಾರ ಪರಿಷ್ಕರಣೆ ಮಾಡಬೇಕು. ದರ ಏನು ನಿಗದಿ ಮಾಡಿದಲ್ಲ 991 ರೂಪಾಯಿ ಹೆಚ್ಚಳ ಅಂತ ಅಂದ್ರೆ ಇದು ದೊಡ್ಡ ಮಟ್ಟದ ಹೊಡೆತ. ನಮಗೆ ಇದನ್ನ ನಿಭಾಯಿಸೋಕ್ಕಾಗಲ್ಲ, ಲಾಸ್ ಆಗುತ್ತೆ. ಕೇಂದ್ರ ಸರ್ಕಾರ ಇದಕ್ಕೆ ಸ್ವಲ್ಪ ದರ ಪರಿಷ್ಕರಣೆ ಮಾಡೋದ್ರಲ್ಲಿ ಮುನ್ನೆಲೆಗೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋಟೆಲ್ ಮಾಲೀಕ ಆಗ್ರಹವನ್ನ ಮಾಡಿದ್ದಾರೆ. ವಾಣಿಜ್ಯ ಗ್ಯಾಸ್ ಬೆಲೆ ಏರಿಕೆ ಆಗಿರುವಂಥದ್ದು, ಇದರಿಂದಾಗಿ ವಾಣಿಜ್ಯ ಗ್ಯಾಸನ್ನ ಬಳಕೆ ಮಾಡ್ತಾ ಇರುವಂತಹ ಹೋಟೆಲ್ ಮಾಲೀಕರಿಗೆ ಸಂಕಷ್ಟಕ್ಕೆ ಎದುರಾಗಿರುವಂಥದ್ದು. ಸ್ವತಃ ನಮ್ಮ ಜೊತೆ ಮಾತನಾಡೋಕ್ಕೆ ಹೋಟೆಲ್ ಮಾಲೀಕರಾಗಿರುವಂತಹ ರಾಘವೇಂದ್ರ ಶೆಟ್ಟಿ ಅವರಿದ್ದಾರೆ. ಅವರನ್ನೇ ಮಾತಾಡ್ತಾ ಇರ್ತೀನಿ. ಸರ್, ಇವತ್ತು ಗ್ಯಾಸ್ ಬೆಲೆ ದಿಢೀರ್ ಏರಿಕೆ ಆಗಿದೆ, ಇದ್ರ ಬಗ್ಗೆ ತಮ್ಮ ಮೊದಲು ಹೇಳಿಕೆ ಏನಂತ? ಏಪ್ರಿಲ್ ಮೊದಲ ದಿನಗಳಲ್ಲಿ ನಮಗೆ ಗ್ಯಾಸಿಂದ ಭಾಳಷ್ಟು ಸಮಸ್ಯೆಗಳಾಗಿದೆ. ಭಾಳ ಕಷ್ಟಪಟ್ಟು ನಾವು ಗ್ಯಾಸ್ ಸಿಲಿಂಡ್ರನ್ನ ಹೊಂದಿಸಿದ್ದೇವೆ. ಆನಂತರ ಈಗ ಏನಾಗಿದೆ, ಸ್ವಲ್ಪ ಮೂರನೇ ಒಂದು ಭಾಗದಷ್ಟು ಸಿಲಿಂಡರ್ ಸಪ್ಲೈ ಲಭಿಸ್ತಾ ಇದ್ದರೂ ಕೂಡ ಈ ಮಧ್ಯೆ ಒಂದು 3-4 ದಿನದಿಂದ ಸಿಲಿಂಡರ್ ಭಾಳಷ್ಟು ಸಮಸ್ಯೆಗಳನ್ನು ಮಾಡಿದೆ. ಈಗ ನೋಡಿದ್ರು ಮೇ 1ನೇ ತಾರೀಕಿನಿಂದ ಏನಾಗಿದೆ ಅಂತ ಹೇಳಿದರೆ ರೇಟನ್ನು ತುಂಬ ಜಾಸ್ತಿ ಮಾಡಿದ್ದಾರೆ. ಅಂದರೆ ಈಗ 3,300 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಈ ದರ ಹೆಚ್ಚಳದಿಂದ ಹೋಟೆಲ್ ಮಾಲಕರಿಗೆ ಮತ್ತು ಗ್ರಾಹಕರಿಗೆ ತುಂಬ ಸಮಸ್ಯೆ ಆಗ್ಬೋದು ಅಂತ ನಾನು ಹೇಳಬಯಸ್ತೇನೆ. ಸರ್, ಇದರಿಂದಾಗಿ ಏನಾದರೂ ತಮ್ಮ ಆಹಾರ ಪದ್ಧತಿಯಲ್ಲಿ ಮೆನುವಿನಲ್ಲಿ ಅದರಿಂದ ರೇಟ್ ಜಾಸ್ತಿ ಮಾಡ್ತಾರೆ ಹೇಗೆ? ಅಲ್ಲ, ರೇಟನ್ನು ಈಗ ಅನಿವಾರ್ಯವಾಗಿದೆ. ರೇಟನ್ನು ಜಾಸ್ತಿ ಮಾಡುವಂಥದ್ದು ನಮ್ಗೆ ಅನಿವಾರ್ಯ ಆಗಿದೆ. ಆದರೆ ಗ್ರಾಹಕರಿಂದ ಇನ್ನೂ ಹೆಚ್ಚಿನ ರೇಟ್ ತೆಗೆದುಕೊಳ್ಳಿಕ್ಕೆ ನಮಗೂ ಸಹ ಬೇಸರ ಆಗ್ತಾ ಇದೆ. ಅದಕ್ಕಾಗಿ ಇವತ್ತಿನ ದಿನ ನಾವು ನೆಮ್ಮದಿಯಲ್ಲೇ ಇಲ್ಲವಾಗಿದ್ದೇವೆ. ಸರ್, ಈಗ 3 ತಿಂಗಳ ನಂತರದಲ್ಲಿ 3 ಸಲ ಗ್ಯಾಸ್ಗೆ ಬೆಲೆ ಏರಿಕೆ ಮಾಡಿದ್ದಾರೆ. ಏನು ಹೇಳ್ತೀರಂತ ಸರ್ಕಾರಕ್ಕೆ? ಅಲ್ಲ, ಇದು ಭಾಳ ತುಂಬ ಅಂದರೆ ಭಾಳ ನಮಗೆ ಹೊರೆ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಸರ್. ಸರ್ಕಾರಕ್ಕೆ ಏನಾದರೂ ಗ್ಯಾಸ್ ಬೆಲೆ ಏರಿಕೆ ಕಡಿಮೆ ಮಾಡ್ಬೇಕಂತ ಏನಾದರೂ ಮನವಿ ಮಾಡ್ತೀರಾ ಹೇಗೆ? ಅಲ್ಲ, ಈಗ ಏನಾದರೂ ಹೋಟ್ಲಿದ್ದು ಗ್ಯಾಸ್ ರೇಟ್ ಜಾಸ್ತಿ ಇದೆ, ಆನಂತರ GST ಇದೆ ಜಾಸ್ತಿ ಇದೆ. ಇದನ್ನೆಲ್ಲ ಒಂದು ಸ್ವಲ್ಪ ಇದು ಮಾಡಿದ್ರೆ ನಾವು ಕೂಡ ಗ್ರಾಹಕರಿಗೆ ಕಮ್ಮಿ ದರದಲ್ಲ ಒಳ್ಳೊಳ್ಳೆ ಆಹಾರವನ್ನು ತಯಾರಿಸಿ ಕೊಡ್ಬೋದು ಅಂತ ನನ್ನ ಅನಿಸಿಕೆ ಸರ್. ಇದಿಷ್ಟು ಏನಂತಂದರೆ ರಾಘವೇಂದ್ರ ಶೆಟ್ಟಿ ಅವರ ಮಾತಾಗಿತ್ತು. ಗ್ರಾಹಕರಿಗೆ ನಾವು ಬೆಲೆಯನ್ನು ಏರಿಸುವಂಥ ಪರಿಸ್ಥಿತಿ ಬಂದಾಗಿದೆ. ನಮಗೂ ಸಹ ಅದು ಇಷ್ಟ ಇಲ್ಲ. ಗ್ಯಾಸ್ ಬೆಲೆ ದಿಢೀರ್ ಏರಿಕೆ ಆಗ್ತಾ ಇದೆ, ಇದರಿಂದ ನಮಗೂ ಸಹ ಅನಿವಾರ್ಯವಾಗ್ತಾ ಇದೆ ಅಂತೇಳಿ ಅವರ ಮಾತಾಗಿತ್ತು. ಬೆಳಗಾವಿಯಿಂದ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಪ್ರಶಾಂತ್ ಸತಿ, ಅಶೋಕ್ ಬೆಳಗಾವಿ.